ನಮಸ್ಕಾರ ಸ್ನೇಹಿತರೆ, ಸಲಾರ್ ಟು ರಿವ್ಯೂ ಕನ್ನಡ ಚಾನಲ್ಗೆ ಸ್ವಾಗತ. ನಾನು ಇವತ್ತು ರಿವ್ಯೂ ಮಾಡ್ತಾ ಇರೋದು ಬಂದು ತೆಲುಗುವಿಂದ ಬಂದ ಒಂದು ದೊಡ್ಡ ಸಿನಿಮಾ ಅನ್ಬೋದು. ಸಿಂಗಮ್ ಗೀತ, ಶ್ರೀನಿವಾಸ್ ರಾಮ್ ಅವರ ನಿರ್ದೇಶನದ ಸಿಂಗಮ್ ಗೀತ ಒಂದು ವಿಭಿನ್ನ ಸಂಗೀತ ಫ್ಯಾಂಟಸಿ ಸಿನಿಮಾ. ಸಾಮಾನ್ಯ ಸಿನಿಮಾಗಿಂತ ಭಿನ್ನವಾಗಿ ಈ ಚಿತ್ರದಲ್ಲಿ ಪಾತ್ರಗಳು ತಮ್ಮ ಮಾತುಗಳನ್ನು ಆಡಿದ ಮೂಲಕವೇ ವ್ಯಕ್ತಪಡಿಸಿದ್ದಾರೆ. ಈ ಹೊಸ ಪ್ರಯೋಗವೇ ಚಿತ್ರದ ದೊಡ್ಡ ಆಕರ್ಷಣೆ ಎನ್ನುವುದು. ಸ್ಟೋರಿ ಕಡೆ ಹೋಗೋದಾದರೆ, ಕುಬೇರಪುರ ಎಂಬ ಗ್ರಾಮದಲ್ಲಿ ನಡೆಯುವ ಕತೆ ಚಿನ್ನದ ಗಣಿಗಾರಿಕೆ ಮತ್ತು ಮಾನವನ ದುರಾಸೆಯಿಂದ ಪ್ರಕೃತಿಗೆ ಆಗುವ ಹಾನಿಯನ್ನು ಚಿತ್ರವು ತೋರಿಸಿದೆ. ಗ್ರಾಮದ ಜೀವಂತ ಮರವನ್ನು ಉಳಿಸಲು ನಡೆಯುವ ಹೋರಾಟವೇ ಚಿತ್ರದ ಮುಖ್ಯ ವಿಷಯವಾಗಿದೆ. ಪ್ಲಸ್ ಪಾಯಿಂಟ್ ಕಡೆ ಹೋಗೋದಾದರೆ, ಹೊಸದಾದ ಕತೆ ಮತ್ತು ನಿರೂಪಣೆ ಮತ್ತು ದೇವಿ ಶ್ರೀ ಪ್ರಸನ್ನ ಅವರ ಸಂಗೀತ ಅತ್ಯುತ್ತಮ ಎಂದು ಅನೇಕರು ಪ್ರಶಂಸಿಸಿದ್ದಾರೆ. ಭಾವನಾತ್ಮಕ ಕ್ಲೈಮ್ಯಾಕ್ಸ್, ಪರಿಸರ ಸಂರಕ್ಷಣೆಯ ಸಂದೇಶ. ಮೈನಸ್ ಪಾಯಿಂಟ್ ಕಡೆ ಹೋದಾದರೆ, ಕೆಲವು ಕಡೆ ಕಥೆ ನಿಧಾನವಾಗಿ ಸಾಗುತ್ತದೆ. ಎಲ್ಲ ಸಂಭಾಷಣೆಗಳು ಹಾಡಿನ ರೂಪದಲ್ಲಿದ್ದು ಕೆಲವರಿಗೆ ಬೋರ್ ಆಗಬಹುದು. VFX ಮತ್ತು ನಿರ್ಮಾಣ ಮೌಲ್ಯಗಳಲ್ಲಿ ಕೆಲವು ಮಿತಿಗಳು ಕಾಣುತ್ತದೆ. ಒಟ್ಟಾರೆ ಅಭಿಪ್ರಾಯ ಹೇಳೋದಾದರೆ, ಮಾಸ್ ಆ್ಯಕ್ಷನ್ ಅಥವಾ ಕಮರ್ಷಿಯಲ್ ಎಂಟರ್ಟೈನ್ಮೆಂಟ್ ನಿರೀಕ್ಷಿಸುವವರಿಗೆ ಈ ಸಿನಿಮಾ ಇರಬಹುದು. ಆದರೆ ವಿಭಿನ್ನ ಕಥೆ, ಸಂಗೀತ ಮತ್ತು ಭಾವನಾತ್ಮಕ ಚಿತ್ರಗಳನ್ನು ಇಷ್ಟಪಡುವವರಿಗೆ ಖಂಡಿತ ನೋಡಬಹುದಾದ ಒಂದು ಸಿನಿಮಾ ಅಂತಲೇ ಹೇಳ್ಬೋದು. ನನ್ನ ರಿವ್ಯೂ ಬಂದು ಚೆನ್ನಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ. ನನ್ನ ರೇಟಿಂಗ್ ಬಂದು 5ಕ್ಕೆ 4. ನನ್ನ ರಿವ್ಯೂ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಇನ್ನಷ್ಟು ರಿವ್ಯೂಗಾಗಿ ಸಬ್ಸ್ಕ್ರೈಬ್ ಮಾಡಿ ಹಾಗೂ ನನ್ನ ಚಾನಲ್ನ ಬೆಳೆಸಿ. ಓಕೆ, ಥ್ಯಾಂಕ್ ಯು ಸೋ ಮಚ್.